ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ 3ನೇ ಅಧ್ಯಾಯ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಒಂದು ಅಧ್ಯಾಯದಲ್ಲಿ ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 78 ಅಲ್ಲಿರ್ತಕ್ಕಂತಹ ಇಲ್ಲಿವರೆಗೆ ನಾವು ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಬನ್ನಿ. ದಶಮಾಂಶ ಅನುಕ್ರಮಣಿಕೆಗಳು ಅಂತ ಇದೆ ನೋಡ್ರಿ. ಏನಂತ, ದಶಮಾಂಶ ಸಂಖ್ಯೆಗಳ ಈ ಅನುಕ್ರಮಣಿಕೆಯನ್ನು ಗಮನಿಸಿ ಮತ್ತು ಪ್ರತಿ ಪದದ ನಂತರ ಬದಲಾವಣೆಯನ್ನು ಗುರುತಿಸಿ ಅಂತ ಹೇಳಿದಾರೆ ಅವರು. 4.4 ನೆಕ್ಸ್ಟ್ 4.8 ಡಿಫ್ರೆನ್ಸ್ ಎಷ್ಟಿದೆ? 0.4 ಆ್ಯಡ್ ಮಾಡಿದ್ರೆ 4.4ಕ್ಕೆ 0.4 ಆ್ಯಡ್ ಮಾಡಿದ್ನಿ ಅಂದ್ರೆ 4.8 ಬರ್ತದೆ. 4.8ಕ್ಕೆ ಮತ್ತು 0.4 ಆ್ಯಡ್ ಮಾಡಿದ್ನಿ ಅಂತಂದ್ರೆ 5.2. 5.2ಕ್ಕೆ 0.4 ಆ್ಯಡ್ ಮಾಡಿದ್ನಿ ಅಂತಂತಂದರೆ 5.6. ಅಗೇನ್ ನೆಕ್ಸ್ಟ್ 6.0. ಮುಂದಿನ ಪದ ಪಡೆಯಲು ಹಿಂದಿನ ಪದಕ್ಕೆ 0.4 ಕೂಡಲಾಗುತ್ತಿದೆ ಎಂದು ನಾವು ಗಮನಿಸಬಹುದು. ಈ ಅನುಕ್ರಮಣಿಕೆಯನ್ನು ಮುಂದುವರಿಸಿ ಮತ್ತು ಮುಂದಿನ 3 ಪದಗಳನ್ನು ಬರೆಯಿರಿ ಅಂತ ನಮಗವರ ಹೇಳಿದ್ದಾರೆ. 6.0ಕ್ಕೆ ಎಷ್ಟು ಆ್ಯಡ್ ಮಾಡಬೇಕಂತ ಹೇಳಿದಾರೆ ಅವ್ರು? 0.4 ಆ್ಯಡ್ ಮಾಡಿರಿ. 0.4 ಆ್ಯಡ್ ಮಾಡೋದು ಯಾವ ರೀತಿ ಅಂತ ನೀವು ಕಲ್ತಿದ್ರಿ. 0 + 4 4, 6 + 0 6.4. ಮುಂದಿನ ಪದ ಯಾವುದು? 6.4. ಈ 6.4ದ ಮುಂದಿನ ಪದ 0.4 ಆ್ಯಡ್ ಮಾಡಿರಿ. ಏನು ಬರ್ತದೆ? 0.4 ಆ್ಯಡ್ ಮಾಡಿದ್ರೆ 6.8 ಬರ್ತದೆ. 6.8ಕ್ಕೆ ಅಗೇನ್ 0.4 ಆ್ಯಡ್ ಮಾಡಿದ್ನಿ ಅಂತಂದ್ರೆ 7.2. ಸೊ ಮುಂದಿನ ನೀವು ಇದನ್ನು ಹೀಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ 7.6 ಇದೇ ರೀತಿ ನೀವು 8 ಈ ರೀತಿ ಇದನ್ನು ಕಂಟಿನ್ಯೂ ಮಾಡಿ ಮುಂದೆ ಎಷ್ಟು ಬೇಕಾದಷ್ಟು ಪದಗಳನ್ನು ನೀವು ಬರೀಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅದೇ ರೀತಿ ಬದಲಾವಣೆಯನ್ನು ಗುರುತಿಸಿ ಮುಂದೆ ನೀಡಲಾದ ಪ್ರತಿ ಅನುಕ್ರಮಣಿಕೆಗೆ ಮುಂದಿನ 3 ಪದಗಳನ್ನು ಬರೆಯಿರಿ. ಈ ಲೆಕ್ಕಾಚಾರವನ್ನು ಮಾನಸಿಕವಾಗಿ ಮಾಡಲು ಪ್ರಯತ್ನಿಸಿ. ಸೊ ಅವ್ರೇನು ಕೇಳಿದಾರೆ ನೋಡ್ರಿ, ನಿಮ್ಗೆ ಮುಂದೆ ನಿಮ್ಗೆ 8 ಕ್ವಶನ್ಸನ್ನು ಕೊಟ್ಟು ಮುಂದಿನ 3 ಪದಗಳನ್ನು ಗುರುತಿಸ್ಲಿಕ್ಕೆ ನಿಮಗೆ ಹೇಳಿದ್ದಾರೆ ಅವರ. ಯಾವ ರೀತಿ? 4.4 ನೆಕ್ಸ್ಟ್ 4.45 ನೆಕ್ಸ್ಟ್ 4.5 ಇದರ ನೆಕ್ಸ್ಟ್ ಅಂದರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 0.25 ಐತಿ. ಏನಿದೆ ಡಿಫ್ರೆನ್ಸ್? ಇದರಿಂದ ಇದಕ್ಕೆ ಎಷ್ಟು ಆ್ಯಡ್ ಮಾಡಿದಾರೋ 0.25 ಆ್ಯಡ್ ಮಾಡಿದ್ದಾರೆ. ಇಲ್ಲಿಂದ ಇದು ಕೂಡಿಸ್ಬೇಕಂತಂದರೆ 0.25 ಆ್ಯಡ್ ಮಾಡಿದ್ದಾರೆ. ಹೆಂಗೆ ಅಂತ ನೋಡ್ರಿ ಬೇಕಾದ್ರೆ 4.4ಕ್ಕೆ 0.25 ಆ್ಯಡ್ ಮಾಡಿದ್ನಿ ಅಂತಂದರೆ ಎಷ್ಟು ಬರ್ತದೆ? 5 6 4.65 ಸಾರಿ 0.05 ಆ್ಯಡ್ ಮಾಡಿದ್ದೀವಿ ನಾವು. 0.05 ಆ್ಯಡ್ ಮಾಡಿದ್ನಿ ಅಂತಂದ್ರೆ 5 4.45 ಅಂತ. ಇದಕ್ಕೆ ಮತ್ತೆ 0.5 ಆ್ಯಡ್ ಮಾಡಿದ್ನಿ ಅಂತಂದ್ರೆ 0.05 ಆ್ಯಡ್ ಮಾಡಿದ್ನಿ ಅಂತಂದ್ರೆ ಎಷ್ಟು ಬರ್ತದೆ? 4.5 ಬರ್ತದೆ. 4.5 ಮತ್ತು 0.05 ಆ್ಯಡ್ ಮಾಡಿದ್ನಿ ಅಂದ್ರೆ 4.55 ಬರ್ತದೆ. 4.55 ಮತ್ತು 0.05 ಆ್ಯಡ್ ಮಾಡಿದ್ನಿ ಅಂದ್ರೆ 4.6 ಬರ್ತದೆ. 4.6ಗೆ 0.05 ಆ್ಯಡ್ ಮಾಡಿದ್ನಿ ಅಂದ್ರೆ 4.65 ನಮ್ಗೆ ಆನ್ಸರ್ ಬರ್ತದೆ. ಇನ್ನು ಬಿ ಕ್ವಶನ್ ನೋಡಿರಿ, 25.75 ನೆಕ್ಸ್ಟ್ 25 ಇದ್ದಿದ್ದನ್ನು ಒಂದು ಹೆಚ್ಚು ಮಾಡಿದಾರೆ. ಏನು ಮಾಡಿದಾರೆ ಅವರ? 26.25 ಅಂದ್ರೆ ಇದರೊಳಗೆ ಇದನ್ನು ಮೈನಸ್ ಮಾಡಿರಿ. ಎಷ್ಟು ನಿಮಗೆ ಏನು ಮಾಡಿದಾರೆ? ಡಿಫ್ರೆನ್ಸ್ ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ ಇದರಿಂದ ಎಷ್ಟು ಆ್ಯಡ್ ಮಾಡಿ 26.25 ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. 26.25ದಲ್ಲಿ 25.75ನ ಮೈನಸ್ ಮಾಡಿದ್ರಿ ಅಂತಂದರೆ ಡಿಫ್ರೆನ್ಸ್ 0.5 ಬರ್ತದೆ. ಸೊ ಇದಕ್ಕೆ 0.5 ನೀವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಆನ್ಸರ್ ಎಷ್ಟು ಬರ್ತದೆ? ಹಂಗಾರೆ 27.25 ಬರ್ತದೆ. ಮತ್ತು ಇದಕ್ಕೆ 0.5ನ ಆ್ಯಡ್ ಮಾಡಿರಿ. 27.75 ಬರ್ತದೆ. ಮತ್ತು ಇದಕ್ಕೆ 0.5 ಆ್ಯಡ್ ಮಾಡಿದಿರಿ ಅಂತಂದ್ರೆ 28.25 ನಿಮ್ಗೆ ಆನ್ಸರ್ ಬರ್ತದೆ. ನೆಕ್ಸ್ಟ್ ಸಿ ನೋಡ್ರಿ, 10.56 10.67 10.78. ಸೊ ಇದು 10 ಹಾಗೆ ಉಳಿದಿದೆ. ಬಟ್ ಇಲ್ಲಿ 5 6 ಇದ್ದಿದ್ದು 6 7 ಇಲ್ಲೊಂದು ಹೆಚ್ಚಾಗಿದೆ. ಮತ್ತು ಇದಕ್ಕೆ ಇಲ್ಲೊಂದು ಹೆಚ್ಚಾಗಿದೆ. 0.11 ಏನು ಮಾಡ್ಯಾರ ಅವರ? ಇನ್ಕ್ರಿಮೆಂಟ್ ಮಾಡ್ತಾ ಹೋಗಿದ್ದಾರೆ. ಹಂಗಾದ್ರೆ ನೆಕ್ಸ್ಟ್ ಟರ್ಮ್ 10.78 ಇದು ಒಂದು ಹೆಚ್ಚು ಮಾಡೋಕೆ ಇದೊಂದು ಹೆಚ್ಚು ಮಾಡಿ 10.8
8 9 ಇದಕ್ಕೆ 11 ಹೆಚ್ಚು ಮಾಡಿದ್ರೆ ಏನಾಗುತ್ತದೆ, ಅವಾಗ ನಮಗೆ 11 ಹೆಚ್ಚು ಮಾಡಿದ್ನಿ ಅಂತಂದರೆ 11 ಆಗಿಬಿಡ್ತದೆ. ಬೇಕಂದ್ರೆ ನೀವು ಆ್ಯಡ್ ಮಾಡಿ ನೋಡಿರಿ. 10.89ಕ್ಕೆ 0.11 ಆ್ಯಡ್ ಮಾಡಿದ್ದಿ ಅಂದ್ರೆ ನಮಗೆ ನೆಕ್ಸ್ಟ್ ಟರ್ಮ್ ಏನು ಬರ್ತದೆ, 11 ಬರ್ತದೆ. 11.00 ನೆಕ್ಸ್ಟ್ 11.11 ನಮಗೆ ಬರ್ತದೆ ನೆಕ್ಸ್ಟ್ ಟರ್ಮ್. ಇನ್ನು ನೆಕ್ಸ್ಟ್ 13.5 16 ಅಂದ್ರೆ ಇದಕ್ಕಿಂತ ಇಲ್ಲಿ ಎಷ್ಟು ಹೆಚ್ಚು ಮಾಡಿದಾರೋ 2.5 ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ 16 to 18.5 ಬರ್ಬೇಕಂದ್ರೆ ಇಲ್ಲೂ 2.5 ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಇನ್ನು 18.5ಕ್ಕೆ 2.5 ಆ್ಯಡ್ ಮಾಡಿದ್ನಿ ಅಂತಂದ್ರೆ 21 ಬರ್ತದೆ. 21ಕ್ಕೆ ಮತ್ತೆ ಎಷ್ಟು ಆ್ಯಡ್ ಮಾಡಬೇಕು, 2.5 ಮಾಡಿದ್ರೆ 23.5 ಬರ್ತದೆ. 23.5ಕ್ಕೆ 2.5 ಆ್ಯಡ್ ಮಾಡಿದ್ನಿ ಅಂತಂತಂದ್ರೆ ಎಷ್ಟು ಬರ್ತದೆ, 26 ಬರ್ತದೆ. 26 ಬರ್ತದೆ. ಇನ್ನು ನೆಕ್ಸ್ಟ್ ಈ ಕ್ವೆಶನ್ ನೋಡಿರಿ. 8.5 9.4 10.3. ಸೊ 8.5 to 9.4 ಹೋಗ್ಬೇಕಂತಂದ್ರೆ ಎಷ್ಟು ಡಿಫ್ರೆನ್ಸ್ ಐತಿ, 0.9 ಆ್ಯಡ್ ಮಾಡಿದ್ದಾರೆ. 8.5ಕ್ಕೆ 0.9 ಆ್ಯಡ್ ಮಾಡಿದ್ನಿ ಅಂತಂದ್ರೆ ಎಷ್ಟು ಬರ್ತದೆ, 9.4 ಬರ್ತದೆ. 9.4ಕ್ಕೆ 0.9 ಆ್ಯಡ್ ಮಾಡಿದ್ನಿ ಅಂದ್ರೆ 10.3 ಬರ್ತದೆ. ಈ 10.3ಕ್ಕೆ ಅಗೇನ್ ಏನು ಮಾಡಿರಿ, 0.9 ಆ್ಯಡ್ ಮಾಡಿದ್ನಿ ಅಂತಂದ್ರೆ ಎಷ್ಟು ಬರ್ತದೆ, 11.2. ಸೊ ಕಾಣಿಸ್ತಿದೆಲ್ಲ 11.2. ಅಗೇನ್ 0.9 ಆ್ಯಡ್ ಮಾಡಿರಿ, 12.1. ನೆಕ್ಸ್ಟ್ 0.9 13 ಆನ್ಸರ್ ಬರ್ತದೆ. ನೆಕ್ಸ್ಟ್ ಎಫ್ ನೋಡ್ರಿ, 5, 4.95, 4.90. ಸೊ ಇಲ್ಲಿ ಏನೈತೆ ಆರ್ಡರ್ ಡಿಕ್ರೀಸಿಂಗ್ ಒಳಗೆ ಐತಿ. ಸೊ 5 ಒಳಗೆ 4.95 ಮೈನಸ್ ಮಾಡಿದ್ನಿ ಅಂತಂದ್ರೆ ನನಗೆ ಎಷ್ಟು ಬರ್ತದೆ, 0.05 ಬರ್ತದೆ. ಸೊ ಇದರಲ್ಲಿ 0.05 ಮೈನಸ್ ಮಾಡಬೇಕು, ಇದರಲ್ಲಿ 0.05 ಮೈನಸ್ ಮಾಡಬೇಕು. 4.90 ಅಲ್ಲಿ 0.05ನ ನಾನು ಮೈನಸ್ ಮಾಡಿದ್ನಿ ಅಂತಂದರೆ ನನಗೆ ಎಷ್ಟು ಬರ್ತದೆ, 4.85 ಬರ್ತದೆ. ಮತ್ತು ಇದರಲ್ಲಿ 0.05 ಮೈನಸ್ ಮಾಡಿದ್ನಿ ಅಂತಂದ್ರೆ 4.8 ಬರ್ತದೆ. ನೆಕ್ಸ್ಟ್ 4.75 ನನಗೆ ಆನ್ಸರ್ ಬರ್ತದೆ. ಇನ್ನು ನೆಕ್ಸ್ಟ್ ಜಿ ನೋಡ್ರಿ, 12.45, 11.95, 11.45. ಸೊ 12.45 ಅಲ್ಲಿ 11.95 ಮೈನಸ್ ಮಾಡಿದ್ನಿ ಅಂತಂದರೆ ನನಗೇನು ಬರ್ತದೆ, 0.5 ಡಿಫ್ರೆನ್ಸ್ ಬರ್ತದೆ. ಸೊ ನಾನು ಇನ್ನು ನೆಕ್ಸ್ಟ್ ನಂಬರ್ಸಿಗೆ 0.5 ಕಳೀತಾ ಹೋಗ್ಬೇಕು. ನೆಕ್ಸ್ಟ್ ಯಾವ್ದು ಬರ್ತದೆ, 10.95, 10.45, 9.95. ಏನು ಕಳೀತಾ ಹೋಗ್ಬೇಕಿಲ್ಲಿ, 0.5 ಕಳೀತಾ ಹೋದಂಗೆ ನಮ್ಗೆ ಈ ರೀತಿ ಸರಣಿ ಸಿಗ್ತದೆ. ನೆಕ್ಸ್ಟ್ ನೋಡಿರಿ ಎಚ್, 36.5, 33, 29.5. ಇಲ್ಲೂ ಸೇಮ್ ಡಿಕ್ರೀಸಿಂಗ್. 36.5 ಅಲ್ಲಿ 33ಯನ್ನು ಕಳೆದ್ನಿ ಅಂತಂದ್ರೆ ನನಗೆ 3.5 ಆನ್ಸರ್ ಬರ್ತದೆ. ಹಂಗಾರೆ 29.5 ಅಲ್ಲಿ ನಾನು ಏನು ಮೈನಸ್ ಮಾಡಬೇಕು, 3.5 ಮೈನಸ್ ಮಾಡಿದ್ದೆ ಅಂದ್ರೆ ನನಗೆ 26 ಬರ್ತೈತಿ. 26 ಒಳಗೆ 3.5 ಮೈನಸ್ ಮಾಡಿದ್ರೆ 22.5 ಬರ್ತೈತಿ. ನೆಕ್ಸ್ಟ್ 22.5 ಒಳಗೆ 3.5 ಮೈನಸ್ ಮಾಡಿದ್ನಿ ಅಂತಂದ್ರೆ ನನಗೆ 19 ಬರ್ತದೆ. ಸೊ ಈ ರೀತಿ ಇದೊಂದು ಸರಣಿಯಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಅಂದಾಜು ಮಾಡುವುದು. ಸೋನು ದಶಮಾಂಶ ಸಂಖ್ಯೆಗಳ ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಗಮನಿಸಿ ಹೀಗೆ ಹೇಳುತ್ತಾನೆ. ದಶಮಾಂಶ ಸಂಖ್ಯೆಗಳ ಮೊತ್ತ ಮತ್ತು ವ್ಯತ್ಯಾಸಗಳು. ನಾವು ಎರಡು ದಶಮಾಂಶ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತವು ಯಾವಾಗಲೂ ಅವುಗಳ ಪೂರ್ಣ ಸಂಖ್ಯೆಯ ಭಾಗಗಳ ಮೊತ್ತಕ್ಕಿಂತ ಹೆಚ್ಚಾಗಿರುತ್ತದೆ. ಅಲ್ಲದೆ ಮೊತ್ತವು ಯಾವಾಗಲೂ ಅವುಗಳ ಪೂರ್ಣ ಸಂಖ್ಯೆಯ ಭಾಗಗಳ ಮೊತ್ತಕ್ಕಿಂತ 2 ಹೆಚ್ಚಾಗಿರುವುದಕ್ಕಿಂತ ಕಡಿಮೆ ಇರುತ್ತದೆ ಅಂತ ಸೋನು ಹೇಳ್ತಾನೆ. ಇದು ಸರಿನೋ ತಪ್ಪು ಅಂತ ನೋಡೋಣ. ಇದು ಕ್ವಶನ್, ಇದು ಸ್ಟೇಟ್ಮೆಂಟ್ ಅರ್ಥ ಏನಪ್ಪ ಅಂತಂದರೆ, ಎರಡು ದಶಮಾಂಶ ಸಂಖ್ಯೆಗಳನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ 1.5 ಇನ್ನೊಂದು 2.3 ಅಂತ ಇದೆ ಅಂತ ಅಂದ್ಕೊಳ್ಳಿ. ಅವ ಏನು ಹೇಳ್ತಾನೆ, ಮೊತ್ತವು ಯಾವಾಗಲೂ ಅವುಗಳ ಪೂರ್ಣ ಸಂಖ್ಯೆಯ ಭಾಗಗಳ ಮೊತ್ತಕ್ಕಿಂತ ಹೆಚ್ಚು. ಪೂರ್ಣ ಸಂಖ್ಯೆ ಅಂದರೆ ಇದು 1 ಇದು 2, ಇದ್ರ ಮೊತ್ತ ಎಷ್ಟು ಬರ್ತದೆ, 2 1 3. ಅವ್ರೇನು ಹೇಳ್ತಾರೆ, ಯಾವಾಗಲೂ ಇದ್ರ ಮೊತ್ತ ಯಾವಾಗಲೂ ಅದರ ಪೂರ್ಣ ಸಂಖ್ಯೆಗಳ ಭಾಗಗಳ ಮೊತ್ತಕ್ಕಿಂತ ಹೆಚ್ಚು. ಹೌದು, ಯಾಕಂತಂದರೆ ಇಲ್ಲಿ ಮುಂದೆ ದಶಮಾಂಶ ಬಿಂದುಗಳ ಮುಂದೆ ಅಂಕಿಗಳಿರ್ತಾವಲ್ಲ, ಸೊ ಅದೇನಾಗುತ್ತೆ, ಹೆಚ್ಚು ಬರ್ತದೆ. ಇದು ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಅಲ್ಲದೆ ಮೊತ್ತವು ಯಾವಾಗಲೂ ಅವುಗಳ ಪೂರ್ಣ ಸಂಖ್ಯೆಯ ಭಾಗಗಳ ಮೊತ್ತಕ್ಕಿಂತ 2 ಹೆಚ್ಚಾಗಿರುವುದಕ್ಕಿಂತ ಕಡಿಮೆ. ಅಂದರೆ ಪೂರ್ಣ ಸಂಖ್ಯೆಗಳ ಭಾಗಗಳ ಮೊತ್ತ 2 ಬಂದೈತಿ, ಇದಕ್ಕೆ 3 ಬಂದೈತಿ, ಇದಕ್ಕೆ 2 ಕೂಡಿಸ್ರಿ ಎಷ್ಟು ಬರ್ತದೆ, 5 ಬರ್ತದೆ.
ಸೊ ಇದಕ್ಕಿಂತ ಏನಾಗಿರ್ತದಂತ ಕಡಿಮೆ ಆಗಿರ್ತೈತೆ ಅಂತ. ಹೌದು, 1.5 ಪ್ಲಸ್ 2.3 ಕೂಡಿಸಿದ್ನಿ ಅಂದ್ರೆ ನನಗೆ 3.8 ಬರ್ತದೆ, ವಿಚ್ ಈಸ್ ಲೆಸ್ ದ್ಯಾನ್ 5. ಹೌದಾ? ಸೊ ಈ ನಂಬರ್ ಯಾವತ್ತಿದ್ರೂ ಏನಾಗಿರ್ತೈತಂತ 3ಗಿಂತ ಹೆಚ್ಚು, ಇದ್ರ ಮೊತ್ತ 3ಗಿಂತ ಹೆಚ್ಚಾಗಿರ್ತೈತಿ ಹಾಗೂ 5ಗಿಂತ ಕಡಿಮೆ ಆಗಿರ್ತೈತೆ ಅಂತ ಅವ್ರು ಹೇಳಿದಂತಹ ಸ್ಟೇಟ್ಮೆಂಟ್ನ ಮೀನಿಂಗ್. ಹೌದು, ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಅದನ್ನು ಒಂದು ಉದಾಹರಣೆ ಕೊಟ್ಟಾರ, ಅದ್ರ ಮೂಲಕ ನಾವು ನೋಡೋಣ. ನಾವೊಂದು ಉದಾಹರಣೆ ತೊಗೊಂಡೈತಿ, ನಾವು ಉದಾಹರಣೆಯನ್ನು ನಾವು ಚೆಕ್ ಮಾಡೋಣ. ಅವನ ಹೇಳಿಕೆಯ ಅರ್ಥವನ್ನು ತಿಳಿದುಕೊಳ್ಳಲು ನಾವು ಒಂದು ಉದಾಹರಣೆಯನ್ನು ಬಳಸೋಣ. ಕೂಡಬೇಕಾದ ಎರಡು ಸಂಖ್ಯೆಗಳು 25.936 ಮತ್ತು 8.202 ಆಗಿದ್ದರೆ ಹೇಳಿಕೆಯು ಅವುಗಳ ಮೊತ್ತ 25 + 8 ಅಂದರೆ ಪೂರ್ಣ ಸಂಖ್ಯೆಗಳನ್ನ ಕೂಡಿಸ್ಬೇಕು. ನಮಗೆ ಎರಡು ಸಂಖ್ಯೆಗಳನ್ನ ಕೊಟ್ಟಾರೆ, 25.936, 8.202. ಇದರಲ್ಲಿ ಪೂರ್ಣ ಸಂಖ್ಯೆಗಳು ಯಾವ? 25 + 8. 25 + 8 ಮಾಡಿದ್ನಿ ಅಂತಂದರೆ ಎಷ್ಟು ಬರ್ತದೆ ನನಗೆ? 33 ಬರ್ತದೆ. ಎಷ್ಟು ಬರ್ತದೆ? 33 ಬರ್ತದೆ. ನೆಕ್ಸ್ಟ್ ಅದಕ್ಕಿಂತ 2 ಹೆಚ್ಚು ಅಂತ ಹೇಳಿದಾರೆ. ನೋಡ್ರಿ, ಇಲ್ಲಿ 2 ಹೆಚ್ಚಾಗಿರುವುದಕ್ಕಿಂت ಕಡಿಮೆ. 2 ಹೆಚ್ಚಂದ್ರೆ 33ಗೆ 2 ಕೂಡಿಸಿದ್ರೆ 35. ಹೌದು, ನಾವು ಇದನ್ನು ಕೂಡಿಸ್ಬೇಕು ಅಂದ್ರೆ ಕೂಡಿಸ್ರಿ. 25.936 ಪ್ಲಸ್ 8.202 ಕೂಡಿಸಿದ್ನಿ ಅಂದ್ರೆ 6 2 8, 3 0 3, 9 2 11, 8 1 9, 5 ಕೂಡಿಸಿದ್ನಿ ಅಂದ್ರೆ 14, ದಶಮಾಂಶ ಸ್ಥಾನಕ್ಕೆ ದಶಮಾಂಶ ಸ್ಥಾನ 2 1 3. 34.138 which is less than 35 and 33ಗಿಂತ ಏನಿದೆ ಇದು ಹೆಚ್ಚೈತಿ. 33ಗಿಂತ ಹೆಚ್ಚೈತಿ, 35ಗಿಂತ ಚಿಕ್ಕದೈತಿ. ಹೌದಲ್ಲ? ನೋಡಿಲ್ಲ, 33ಗಿಂತ ಹೆಚ್ಚೈತಿ, 35ಗಿಂತ ಚಿಕ್ಕದೈತಿ. ಹೌದು, 34 ಅನ್ನೋದು 33 ಮತ್ತು 35 ಮಧ್ಯನ ಬರ್ತದೆ. ಅವ್ರು ಹೇಳಿದಂಥ ಹೇಳಿಕೆ ಏನಾಗಿತ್ತಂಗಾರ ಸರಿಯಾಗಿದೆ. ನೆಕ್ಸ್ಟ್ ನೋಡಿರಿ, ಪೇಜ್ ನಂಬರ್ 79 ಡಿಸ್ಕಸ್ ಮಾಡೋಣ. ನೋಡಿರಿ ಏನೈತಿ ಕ್ವಶನ್ಸ. ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಸಂಖ್ಯೆಗಳಿಗೆ ಇದು ನಿಜವೇ ಎಂದು ಪರಿಶೀಲಿಸಿ. ಇದು ಯಾವುದೇ ಎರಡು ದಶಮಾಂಶ ಸಂಖ್ಯೆಗಳಿಗೆ ಸೂಕ್ತವಾಗಿದೆಯೇ? ಹೌದು, ಈ ಹೇಳಿಕೆ ಅಭಿಪ್ರಾಯ, ಈ ಹೇಳಿಕೆ ಏನಾಗಿದೆ? ನಿಜವಾಗಿದೆ. ಈ ಹೇಳಿಕೆ ನಾವು ಟ್ರೈ ಮಾಡಿ ನೋಡಿದ್ದೀವಿ ಈಗ ಆಲ್ರೆಡಿ. ಈ ಹೇಳಿಕೆ ನಿಜವಾಗಿದೆ. ಇದು ಎರಡು ದಶಮಾಂಶ ಸಂಖ್ಯೆಗಳಿಗೆ ಸೂಕ್ತವಾಗಿದೆ ಅಂತಂದರೆ ಹೌದು. ಅದನ್ನೇ ಪರಿಶೀಲಿಸಿ ಅಂತ ಹೇಳಿದರೆ ನಾನು ಆಲ್ರೆಡಿ ಇಲ್ಲಿ ಪರಿಶೀಲಿಸಿ ನೋಡಿದ್ದೀನಿ. ಅದನ್ನು 33ಕ್ಕಿಂತ ದೊಡ್ಡದಿದೆ, 35ಕ್ಕಿಂತ ಚಿಕ್ಕದಿದೆ. ಅವ್ರು ಹೇಳಿರೋದನ್ನು ನಾನು ಪರಿಶೀಲಿಸಿ ನೋಡಿದ್ದೀನಿ. ಇದು ನನಗೇನಾಗಿದೆ? ನಿಜವಾಗಿದೆ. ನೆಕ್ಸ್ಟ್, ಇದರ ಒಂದು ಮೊತ್ತದ ಬಗ್ಗೆ ಏನು ಹೇಳುವಿರಿ? ಇದನ್ನು ಕೂಡಿಸ್ರಿ ನೀವು. ಯಾವ್ಯಾವ ರೀತಿ ಅದನ್ನು ಇಲ್ಲಿ ಹಚ್ಕೊತೀನಿ ನೋಡಿರಿ. 25.93603259 ಮತ್ತು 8.202 ಮೊತ್ತದ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೇಳಿದ್ರೆ ಆ್ಯಡ್ ಮಾಡಿರಿ ಇದನ್ನು. 95230 6 2 8 3 9 2 11 9 5 14 2 1 3 ಎಷ್ಟು ಬಂತಿದ್ದು? 34.13803259. ಸೊ ಎರಡು ಮೊತ್ತದ ಬಗ್ಗೆ ಹೌದು, ಇದು ಏನಾಗುತ್ತೆ ಅಂತಂದ್ರೆ ಇದ ನಿಯಮವನ್ನು ಏನು ಮಾಡ್ತದೆ? ಫಾಲೋ ಮಾಡುತ್ತೆ. ವಿಚ್ ಈಸ್ ಲೆಸ್ ದೆನ್ ಅಂದರೆ ಆನ್ಸರ್ ಎಷ್ಟು ಬಂದೈತಿ? 34.130329 ಈಸ್ ಲೆಸ್ ದೆನ್ 35 ಆ್ಯಂಡ್ ಗ್ರೇಟರ್ ದೆನ್ 33. ನಮ್ಮ ಹೇಳಿಕೆಗೆ ಇದೇನಾಗಿದೆ? ಕರೆಕ್ಟಾದಂತಹ ಉತ್ತರನೇ ಬಂದಿದೆ. 25 + 8 ಅಂತಂದ್ರೆ 25 + 8 ಅಂತಂದರೆ 33. 33 2 ಕೂಡಿಸಿದ್ರೆ 35 ಬಂತು. ಸೊ ಇದಕ್ಕೆ ಏನಾಗಿದೆ? ಇದು ನಿಜವಾಗಿದೆ. ನೆಕ್ಸ್ಟ್, ಎರಡು ದಶಮಾಂಶ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಯಾವ ಎರಡು ಪೂರ್ಣ ಸಂಖ್ಯೆಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬುದನ್ನು ಕಂಡುಕೊಳ್ಳುವ ಒಂದು ಸುಲಭ ಮಾರ್ಗವನ್ನು ಕಂಡುಕೊಳ್ಳಿ ಅಂತ ಹೇಳಿದ್ದಾರೆ. ವ್ಯತ್ಯಾಸದ ನಿಯಮ ನೋಡ್ರಿ ಯಾವ ರೀತಿ ಇರ್ತದೆ ಅಂದ್ರೆ, ಮೊದಲ ಸಂಖ್ಯೆ ಪೂರ್ಣ ಭಾಗ ಮೈನಸ್ ಎರಡನೇ ಸಂಖ್ಯೆ ಪೂರ್ಣ ಭಾಗ +1, ಮೊದಲ ಸಂಖ್ಯೆಯ ಪೂರ್ಣ ಭಾಗ +1 ಮೈನಸ್ ಎರಡನೇ ಸಂಖ್ಯೆಯ ಪೂರ್ಣ ಭಾಗ. ಇಲ್ಲೇ ಉದಾಹರಣೆ ನೋಡ್ರಿ, ಇಲ್ಲಿ ನಿಮ್ಮ ವ್ಯತ್ಯಾಸದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರಲ್ಲ ನಿಮಗವರು. ಮೊತ್ತ ವ್ಯತ್ಯಾಸದ ಎಕ್ಸಾಂಪಲನ್ನು ಕೊಟ್ಟಿಲ್ಲ, ಇದೇ ಒಂದು ಎಕ್ಸಾಂಪಲನ್ನು ತೊಗೊಂಡ್ಬಿಡ್ರಿ. 25
0.936 8.202. ಮೊದಲ ಸಂಖ್ಯೆ ಪೂರ್ಣ ಭಾಗ ಅಂದರೆ 25 ಮೈನಸ್ ಎರಡನೆಯ ಸಂಖ್ಯೆಯ ಪೂರ್ಣ ಭಾಗ ಅಂದರೆ 8, ಅದಕ್ಕೆ 1 ಕೂಡಿಸ್ರೆ 9. 25ರಲ್ಲಿ 9 ಕಳೀರಿ ಎಷ್ಟು ಬರ್ತದೆ? 16 ಬರ್ತದೆ. ನೆಕ್ಸ್ಟ್ ಇನ್ನು ನೋಡ್ರಿ, ಮೊದಲ ಸಂಖ್ಯೆಯ ಪೂರ್ಣ ಭಾಗ ಪ್ಲಸ್ 1. ಮೊದಲ ಸಂಖ್ಯೆ ಅಂದರೆ 25 ಪೂರ್ಣ ಭಾಗ, ಅದಕ್ಕೆ 1 ಕೂಡಿಸಿದ್ನಿ ಅಂತಂದ್ರೆ 26 ಮೈನಸ್ ಎರಡನೇ ಸಂಖ್ಯೆ ಪೂರ್ಣ ಭಾಗ ಅಂತಂದರೆ 8. 26ರ 8 ಕಳೆದ್ನಿ ಅಂದರೆ 18. ಸೊ ವ್ಯತ್ಯಾಸ, ಈ ಎರಡು ಸಂಖ್ಯೆಗಳ ವ್ಯತ್ಯಾಸ ಈ ಎರಡು ಸಂಖ್ಯೆಗಳ ಮಧ್ಯೆ ಬರುತ್ತೆ, ಅಂದರೆ 16 ಮತ್ತು 18ರ ಮಧ್ಯ ಭಾಗದಲ್ಲಿ ಬರ್ತದೆ ಅಂತ ಈ ಒಂದು ನಿಯಮ ನಮಗೆ ತೋರಿಸ್ಕೊಡ್ತದೆ. ನೀವು ಬೇರೆ ಉದಾಹರಣೆಗಳನ್ನು ಇದಕ್ಕೆ ಅಪ್ಲೈ ಮಾಡಿ ನೋಡಿದ್ರಿ ಅಂತಂದ್ರೆ ವ್ಯತ್ಯಾಸ ಈ ಒಂದು ರೂಲ್ ಮೇಲೇ ನಿಂತಿದೆ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೆ ಪೇಜ್ ನಂಬರ್ 79ವರೆಗೆ ಆಲ್ ಕ್ವಶನ್ಸ್ ಕವರ್ ಆಗಿದ್ದಾವೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು 81 ಪೇಜ್ದಲ್ಲಿ ಇರ್ತಕ್ಕಂತಹ ಈ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಬೇರೆಯವರಿಗೂ ಸಹ ಶೇರ್ ಮಾಡಿರಿ. ಧನ್ಯವಾದಗಳು.